ಈ ಬೇಸಿಗೆಯ ಬಿಸಿಲಿನಲ್ಲಿ ಕೂಲಾಗಿ ಕಲರ್ಫುಲ್ ಆಗಿರುವಂತಹ ಸೋಂಪು ಕಾಳಿನ ಶರಬತ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸೋಂಪು ಕಾಳಿನ ಶರಬತ್ ಸ್ಕ್ವ್ಯಾಶನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಪ್ರಿಪೇರ್ ಮಾಡಿ ನಾವು ಇದನ್ನು 6 ತಿಂಗಳಿಂದ 1 ವರ್ಷದ ತನಕ ಸ್ಟೋರ್ ಮಾಡಿಡ್ಬೋದು. ಮಕ್ಕಳು ಈ ಬೇಸಿಗೆಯಲ್ಲಿ ತಂಪು ಪಾನೀಯ ಕೇಳಿದಾಗ ಇನ್ಸ್ಟೆಂಟ್ ಆಗಿ ಈ ಶರ್ಬತ್ತನ್ನು ಪ್ರಿಪೇರ್ ಮಾಡಿ ಕೊಡ್ಬೋದು. ತುಂಬಾನೇ ರುಚಿಯಾಗಿರುತ್ತೆ ಹಾಗೂ ಈ ಸೋಂಪುಗಳನ್ನು ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಈ ಸೋಂಪು ಕಾಳಿನ ಶರಬತ್ತನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಬಟ್ಲಾಗುವಷ್ಟು ಸೋಂಪುಗಳನ್ನು ತೆಗೆದುಕೊಂಡಿದ್ದೀನಿ. ಯಾವುದಾದ್ರೂ ಬಟ್ಲಲ್ಲಿ ಮೆಜರ್ಮೆಂಟ್ ತೆಗೆದುಕೊಳ್ಬೋದು. ನಾವಿಲ್ಲಿ ರಾತ್ರಿನೇ ಈ ಸೋಂಪುಗಳನ್ನು ನೆನೆಸಿಡಬೇಕಾಗುತ್ತೆ. ಬೆಳಿಗ್ಗೆ ಈ ಸ್ಕ್ವ್ಯಾಶನ್ನು ಮಾಡೋದಾದಲ್ಲಿ ರಾತ್ರಿನೇ ಈ ಸೋಂಪುಗಳನ್ನು ನೆನೆಸಿಡಬೇಕು. ಈ ರೀತಿ 1 ಬಟ್ಲಿಗೆ 1 ಬಟ್ಲಾಗುವಷ್ಟು ಸೋಂಪುಗಳನ್ನು ಸೇರಿಸಿ 1 ರಿಂದ 2 ಸರಿ ನೀಟಾಗಿ ತೊಳೆದು ತಗೊಬರ್ತೇನೆ. ಈಗ ಇದಕ್ಕೆ ಯಾವ ಬಟ್ಲಲ್ಲಿ ನಾವು ಸೋಂಪುಗಳನ್ನು ತೆಗೆದುಕೊಂಡಿದ್ವೋ ಅದೇ ಬಟ್ಲಲ್ಲಿ 3 ಬಟ್ಲಾಗುವಷ್ಟು ನೀರನ್ನು ಸೇರಿಸಿ ಇದನ್ನು ಇಡೀ ರಾತ್ರಿ ನೆನೆಸಿಡಬೇಕಾಗುತ್ತೆ. 1 ಬಟ್ಲು ಸೋಂಪು ಕಾಳಿಗೆ 3 ಬಟ್ಲಾಗುವಷ್ಟು ನೀರನ್ನು ಸೇರಿಸಿ ಇದನ್ನು ರಾತ್ರಿ ಇಡೀ ನೆನೆಸಿಡ್ತಾ ಇದ್ದೇನೆ. ಅನಂತರ ಮರುದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೇನೆ. ಈ ಸೋಂಪು ಕಾಳೆಲ್ಲ ಚೆನ್ನಾಗಿ ನೆಂದಿದ್ದಾವೆ. ಇವನ್ನ ಶೋಧಿಸಿ ನೀರನ್ನು ಸಪ್ರೇಟ್ ಮಾಡಿ ನಾವು ಈ ಸೋಂಪುಗಳನ್ನು ಸಪ್ರೇಟಾಗಿ ಮಾಡಬೇಕಾಗುತ್ತೆ. ನೋಡಿಲಿ ನಾನು ಶೋಧಿಸಿದ್ದೇನೆ. ಈ ಸೋಂಪುಗಳನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೇನೆ. ಮೊದಲಿಗೆ ಇದನ್ನು ಹಾಗೆಯೇ ರುಬ್ಬಬೇಕಾಗುತ್ತೆ. ಇದನ್ನು ಮೊದಲಿಗೆ ಹಾಗೆಯೇ ರುಬ್ಬಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಈ ಸೋಂಪುಗಳನ್ನು ನೆನೆಸಿದ್ವಲ್ಲ ನೀರನ್ನು ಸೇರಿಸ್ತಾ ನುಣ್ಣಗೆ ರುಬ್ಬಬೇಕಾಗುತ್ತೆ. ನೋಡಿ ಎಲ್ಲ ನೀರನ್ನು ಸೇರಿಸಿ ಆದಷ್ಟು ನುಣ್ಣಗೆ ಈ ರೀತಿ ಸೋಂಪುಗಳನ್ನು ರುಬ್ಬಿದ್ದಾಗಿದೆ. ಈಗ ಇದನ್ನು ಶೋಧಿಸಬೇಕಾಗುತ್ತೆ. ನಾನಿಲ್ಲಿ ಈ ರೀತಿ ಶೋಧಿಸೋದ್ರ ಮೇಲೆ ಒಂದು ತೆಳ್ಳಗಿರುವಂತಹ ಕಾಟನ್ ಬಟ್ಟೆನ ಹಾಕಿದ ನಂತರ ರುಬ್ಬಿರುವಂತಹ ಈ ಪೇಸ್ಟನ್ನು ಸೇರಿಸಿ ಇದನ್ನು ಶೋಧಿಸ್ತಾ ಇದ್ದೇನೆ. ನೀರನ್ನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ನಾವು ಸೋಂಪುಗಳನ್ನು ನೆನೆಸಿದ್ವಲ್ಲ ಅದೇ ನೀರನ್ನು ಸೇರಿಸಿ ನಾವು ರುಬ್ಬಬೇಕಾಗುತ್ತೆ. ಅಷ್ಟೇ ನೀರು ಸಾಕಾಗುತ್ತೆ. ಇದನ್ನು ಈಗ ಚೆನ್ನಾಗಿ ಈ ರೀತಿ ಕಿವುಚಿ ಹಿಂಡಿ ನಾವು ಈ ಪೇಸ್ಟನ್ನು ಸಪ್ರೇಟ್ ಮಾಡಬೇಕಾಗುತ್ತೆ. ನೀರನ್ನು ಸಪ್ರೇಟ್ ಹಾಗೆ ಈ ಪೇಸ್ಟನ್ನು ಸಪ್ರೇಟಾಗಿ ಮಾಡಬೇಕಾಗುತ್ತೆ. ನೋಡ್ಬೋದು ಈ ರೀತಿ ಸೋಂಪುಗಳನ್ನು ನೀರು ಸಪ್ರೇಟ್ ಮಾಡಿದ್ದಾಗಿದೆ. ಈಗ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ. ಇದಕ್ಕೆ ನಾವು ರುಬ್ಬಿ ಸಪ್ರೇಟ್ ಮಾಡಿರುವಂತಹ ಈ ಸೋಂಪು ಕಾಳು ನೀರನ್ನು ಸೇರಿಸ್ತಾ ಇದ್ದೇನೆ. ಯಾವ ಬಟ್ಲಲ್ಲಿ ನಾವು ಸೋಂಪುಗಳನ್ನು ತೆಗೆದುಕೊಂಡಿದ್ವೋ ಅದೇ ಬಟ್ಲಲ್ಲಿ ನಾನಿಲ್ಲಿ 1.5 ಬಟ್ಲಾಗುವಷ್ಟು ಕಲ್ಲು ಸಕ್ಕರೆನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ತಾ ಇದ್ದೇನೆ. ಈ ಶರಬತ್ತಿಗೆ ಸಕ್ಕರೆಗಿಂತ ಈ ರೀತಿ ಕಲ್ಲು ಸಕ್ಕರೆನ ಬಳಸಿ ಮಾಡೋದ್ರಿಂದ ತಂಪು ಅಂತಲೇ ಹೇಳ್ಬೋದು, ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು. 1.5 ಬಟ್ಲಾಗುವಷ್ಟು ಕಲ್ಲು ಸಕ್ಕರೆನ ಸೇರಿಸಿ ಗ್ಯಾಸನ್ನು ಲೋ ಟು ಮೀಡಿಯಮ್ ಊರಿಲಿ ಇಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಕುದಿಸ್ಬೇಕಾಗುತ್ತೆ. ನೋಡ್ಬೋದು ಕುದಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಲೋ ಟು ಮೀಡಿಯಮ್ ಊರಿಲೇನೆ ಇದನ್ನು ಕುದಿಸ್ಬೇಕಾಗುತ್ತೆ. ಈ ಬಿಸಿಲಿನಲ್ಲಿ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ತಂಪು ಪಾನೀಯ ಕುಡಿಬೇಕು ಅನಿಸುತ್ತೆ ಅಂಥವರಿಗೆ ಈ ರೀತಿ ಸ್ಕ್ವ್ಯಾಶನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ವಿ ಎಂದಲ್ಲಿ ಯಾವಾಗ ಬೇಕೋ ಆವಾಗ ನಾವು ಇನ್ಸ್ಟೆಂಟಾಗಿ ಶರಬತ್ತನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಇದನ್ನು ಕುದಿಸ್ಬೇಕಾಗುತ್ತೆ. ಈ ರೀತಿ ಕುದಿಸ್ಬೇಕಾದ್ರೆ ಸೈಡಲ್ಲೆಲ್ಲ ಈ ರೀತಿ ಬರುತ್ತೆ ನೋಡ್ಬೋದು. ಇದೆಲ್ಲವನ್ನ ನಿಧಾನವಾಗಿ ತೆಗೆದು ಸೈಡಿಗೆ ಹಾಕಬೇಕಾಗುತ್ತೆ. ಈ ಮಿಶ್ರಣ ಕುದೀತಾ ಕುದೀತಾ ಗಟ್ಟಿ ಹದಕ್ಕೆ ಬರಬೇಕು. ಹಾಗಾಗಿ ಇದನ್ನು ಇದೇ ರೀತಿ ಮೀಡಿಯಮ್ ಊರಿಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಲಿಕ್ಕೆ ಬಿಡಬೇಕು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೇನೆ. ಅನಂತರ ಒಂದು ಚಿಟಿಕೆ ಆಗುವಷ್ಟು ಗ್ರೀನ್ ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ. ನಾವು ಹೊರಗಡೆ ಎಲ್ಲಾದರೂ ಈ ಸೋಂಪು ಕಾಳು ಶರಬತ್ ಕುಡಿಬೇಕು ಅಂದರೆ ಗ್ರೀನ್ ಕಲರಲ್ಲಿ ಒಳ್ಳೆ ಕಲರ್ಫುಲ್ ಆಗಿರುತ್ತೆ.
ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಚಿಟಿಕೆ ಆಗುವಷ್ಟು ಗ್ರೀನ್ ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ. ಈ ಗ್ರೀನ್ ಫುಡ್ ಕಲರು ಆಪ್ಷನಲ್, ಬೇಕು ಅಂದಲ್ಲಿ ಬಳಸ್ಬೋದು, ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು. ಮಕ್ಕಳಿಗೆ ಕಲರ್ಫುಲ್ಲಾಗಿ ಕಾಣಲಿ ಅಂತ ಇದನ್ನು ಹಾಕಿದ್ದೀನಿ. ಈಗ ಫುಡ್ ಕಲರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಇದು ರೆಡಿ ಆಗಿದೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ರೀತಿ ಅಂಟು ಪಾಕದ ಥರ ರೆಡಿ ಆಗಬೇಕು ಈ ಮಿಶ್ರಣ. ಈ ರೀತಿ ಒಂದೆಳೆ ಪಾಕದ ಥರ ನಮಗೆ ಬರಬೇಕು. ಈಗ ಈ ಮಿಶ್ರಣ ರೆಡಿ ಆಗಿದೆ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ನಿಂಬೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಈ ಸ್ಕ್ವ್ಯಾಶು ಜಾಸ್ತಿ ಗಟ್ಟಿ ಆಗದೆ ಇರಲಿ ಅಂತ ಈ ರೀತಿ ನಿಂಬೆ ಉಪ್ಪನ್ನು ಸೇರಿಸ್ಬೇಕಾಗುತ್ತೆ. ಹಾಗೆಯೇ ಟೇಸ್ಟು ಸಹ ಚೆನ್ನಾಗಿರುತ್ತೆ. ನಿಂಬೆ ಉಪ್ಪನ್ನು ಸೇರಿಸಿ ಒಂದು 2 ಕುದಿ ಬರೋವರೆಗೂ ಇದನ್ನು ಕುದಿಸಿದ್ರೆ ಸಾಕಾಗುತ್ತೆ. ನೋಡ್ಬೋದು, ಚೆನ್ನಾಗಿ ಕುದಿ ಬಂದಿದೆ. ಈ ರೀತಿ ಒಂದೆಳೆ ಪಾಕ ಬರೋವರೆಗೂ ಈ ಸ್ಕ್ವ್ಯಾಶನ್ನು ಕುದಿಸ್ಲೇಬೇಕು. ಆಗ್ಲೇ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡಲಿಕ್ಕೆ ಆಗೋದು. ಈಗ ಈ ಸೋಂಪು ಕಾಳಿನ ಶರಬತ್ತಿನ ಸ್ಕ್ವ್ಯಾಶ್ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡ್ತೇನೆ. ಇದನ್ನು ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನೋಡ್ಬೋದು, ಸ್ಕ್ವ್ಯಾಶ್ ಫುಲ್ ತಣ್ಣಗಾಗಿದೆ. ಇದನ್ನು ನಾವು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಾದರೂ ಸ್ಟೋರ್ ಮಾಡ್ಬೋದು. ನಾನಿಲ್ಲಿ ಈ ರೀತಿ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿದ್ದೇನೆ, ನೋಡ್ಬೋದು. ಈಗ ಈ ಸ್ಕ್ವ್ಯಾಶನ್ನು ಬಳಸಿ ಶರಬತ್ತನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಈ ರೀತಿ ನಾವು ಸ್ಕ್ವ್ಯಾಶನ್ನು ರೆಡಿ ಮಾಡಿ 6 ತಿಂಗಳಿಂದ 1 ವರ್ಷದ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಶರಬತ್ತನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ, ನೋಡ್ಬೋದು. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಶರಬತ್ತನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಗ್ಲಾಸಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಈ ಸೋಂಪು ಕಾಳಿನ ಸ್ಕ್ವ್ಯಾಶನ್ನು ಸೇರಿಸಿ ನೀರನ್ನಾದರೂ ಬೆರೆಸ್ಬೋದು ಅಥವಾ ಸೋಡಾ ಆದರೂ ಬೆರೆಸ್ಬೋದು. ನಾನಿಲ್ಲಿ 2 ಗ್ಲಾಸಲ್ಲಿ 1 ಗ್ಲಾಸಿಗೆ ನೀರು ಹಾಗೆಯೇ 1 ಗ್ಲಾಸಿಗೆ ಸೋಡಾನ ಬೆರೆಸಿ ತೋರಿಸ್ತೇನೆ. ಅನಂತರ ನಾನಿಲ್ಲಿ ಸಬ್ಜಾ ಸೀಡ್ಸನ್ನು ನೆನೆಸಿಟ್ಟಿದ್ದೆ. 1-2 ಟೇಬಲ್ ಸ್ಪೂನ್ ಆಗುವಷ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು 1 ಗ್ಲಾಸಿಗೆ ಸಬ್ಜಾ ಸೀಡ್ಸನ್ನು ಸೇರಿಸಿ 1 ಗ್ಲಾಸಿಗೆ ನೀರು, ಅನಂತರ 1 ಗ್ಲಾಸಿಗೆ ಸೋಡಾನ ಬೆರೆಸ್ತಾ ಇದ್ದೇನೆ. ಸೋಡಾನೇ ಬೇಕು ಅಂತೇನಿಲ್ಲ, ನೀರಲ್ಲಾದರೂ ಈ ಶರಬತ್ತನ್ನು ರೆಡಿ ಮಾಡ್ಕೊಳ್ಬೋದು. ಈಗ ತಣ್ಣಗೆ ಇರಲಿ ಅಂತ ಐಸ್ ಕ್ಯೂಬನ್ನು ಹಾಕಿ ಸರ್ವ್ ಮಾಡ್ತೇನೆ. ಈ ರೀತಿ ಐಸ್ ಕ್ಯೂಬನ್ನು ಸೇರಿಸಿ ನಂತರ ಪುದೀನದೊಂದಿಗೆ ಗಾರ್ನಿಷ್ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ಕಲರ್ಫುಲ್ಲಾಗಿ ಕಾಣೋದು ಅಷ್ಟೇ ಅಲ್ಲ, ತುಂಬಾ ರುಚಿಯಾಗಿರುತ್ತೆ ಈ ಸೋಂಪು ಕಾಳಿನ ಶರಬತ್ತು. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ಸೋಂಪು ಕಾಳಿನ ಶರಬತ್ ಮಾಡುವ ಇದನ್ನು ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರೆ ನಾವು ಅಂಗಡಿಗೆ ಹೋಗೋ ಚಾನ್ಸ್ ಇರಲ್ಲ. ಈ ಶರಬತ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.